Bye.
ಮೆರೆಯುವ ಅಸುರ ವಾಸುರ ಬಾಸುರ ಸುರಾಸುರರಿಗೆ ಎಲ್ಲೆಯ ಪರಾಕ್ರಮ ವಿಕ್ರಮಂ ತೋರಿಸಿ ಮೆರೆಯುತ್ತಿರುವ ಈ ಶೂರನ ಮುಂದೆ ಮಾತನಾಡಿಸುವ ಮಾನವ ನೀನು ದಾರು ನಿನ್ನ ನಾಮಾಂಕಿತವೇನು ಚೆನ್ನಾಗಿ ಪೇಳಿಸುತ್ತ ಸುಗುಣ ಪ್ರಖ್ಯಾತ. ಓಹೋ ದೇವ, ನಾವು ದಾರಂದರೆ ಸತ್ಯ ಧರ್ಮದ ಮೂಲ, ನೀತಿ ನಡತೆಯ ಮೂಲ, ಶಾಂತಿಶೀಲದ ಮೂಲ, ಸ್ವಾರ್ಥ ಪಾಪದ ಮೂಲ, ಸರಾಯಿ ಸಾವಿಗೆ ಮೂಲ, ಮೋಸೆ ಇಸ್ಪೆಟ್ ಸಾಲದ ಮೂಲ, ಸ್ತ್ರೀಯರ ಸಹವಾಸತೆ. ದೇವ, ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ? ಈ ಪ್ರಜ್ವಲವಾಗಿ ಬೆಳಗುತ್ತಿರುವ ಈ ಭೂಮಂಡಲದೋಳು ಹೆಸರಾದ ಗೋಕುಲಮಂ ಸದ್ಧರ್ಮದಿಂದ ಪರಿಪಾಲಿಸುವ ವಸುದೇವ ದೇವಕ್ಕೆ ಅಮ್ಮನವರ ಗರ್ಭಾಬ್ದಿಯೋಳು ನವಮಾಸಮಂ ತುಂಬಿ ಹಾಶುಭ ಮುಹೂರ್ತವಾದ ವಿಜಯ ಸಂವತ್ಸರದ ಶ್ರಾವಣ ಮಾಸದ ಪ್ರೇಮದಷ್ಟಮಿಯ ಕುಜಿ ನಿವಾರ ನಿಸಿ ಮುಸುಕಿದ ರೋಹಿಣಿ ನಕ್ಷತ್ರ ಜಡಮುಡ ವಾಹನ ಲಗ್ನದಲ್ಲಿ ಸೋಮನ ವೃಷಭದಲ್ಲಿಯೋ ರಾವು ಮಿಥುನದಲ್ಲಿಯೋ ಎಲ್ಲ ದೇವ ಸೃಷ್ಟಿಯೊಳ ಅಟ್ಟ ಸದಿಂ ದಿಟ್ಟತನದ ಮೆರೆಯುವ ಶ್ರೇಷ್ಠ ಕಂಸನ ತೆಂಗಿಯ ಗರ್ಭದೋಳು ಹುಟ್ಟಿದ ವಿಷ್ಣು ಸಂಭೂತನಾದ ಶ್ರೇಷ್ಠ ಶ್ರೀಕೃಷ್ಣ ಮೂರ್ತಿ ಎಂದು ಹಟ್ಟ ಸದಿಂ ಭಗವಂತನಾಗು ಸಾರಥಿ ತಿಳಿಯಿತೆ ನಮ್ಮ ನಾಮಾಂಕಿತದ ಸಂಗತಿ. ಶ್ರೀಕೃಷ್ಣ ಮಹಾಪ್ರಭುಗಳಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ದೇವ, ಬಂಗಾರದ ಪಿತ್ತಿಗಳಿಂದ ಶೃಂಗಾರದಿಂದ ಕಂಗೊಳಿಸುವ ಸಭಾಂಗಣಕ್ಕೆ ಮಂಗಳ ಮೂರ್ತಿ ಎಂಬಂದ ವೃತ್ತಾಂತವೇನೆಂದರೆ ಏನು ದೇವ? ದುರ್ಜನರನ್ನು ಶಿಕ್ಷಿಸಿ ಸುಜನರನ್ನು ರಕ್ಷಿಸಿ ಮಧ್ವಲ ಪರಾಕ್ರಮವನ್ನು ದುರ್ಜರಿಗೆ ತೋರಿಸುವ ಕಾರಣ ವಿಜೃಂಭಣೆಯಿಂದ ಬರೋಣವಾಯ್ತ ಸಾರಥಿ ತಿಳಿಯಿತೆ ನಾನು ಬಂದ ಸಂಗತಿ. ತಿಳಿಯಿತು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ತೃಣವಾಸುರ ಟೈಮ್ ಮಾಡ್ಬೇಡ, ಕಳಿಸ್ಕೊಡ್ರಪ್ಪ. ಮ್ಯಾನೇಜ್ಮೆಂಟ್ ಅವ್ರು ಹಿಂದೆ ಬರೋ ಲೇಟ್ ಆಯ್ತು ನೋಡ್ರಿ. ಎತ್ತ ಹೋಯ್ತು ಕಾಲೇಜ್ ಹುಡುಗಿರಾ, ತೋಳ ಇಲ್ಲದ ಜಾಕೆಟ್ ಹೊಚ್ಕೊಂಡು ಕಾಲೇಜ್ ಬರ್ತೀರಾ, ಚಿಚ್ಚಿ ತಡೆಗಳ ಕಾಣಿಸೋ ಮೈಗಳು ಕಟ್ಕೊಂಡು ಬೀದಿಗೆ ಬರ್ತೀರಾ. ಹೀರ ಹೋಂಡ ಕಾಡಿ ಬಂದ್ರೆ ಡ್ರಾಪು ಕೇಳ್ತೀರಾ, ಹೀರ ಹೋಂಡ ಕಾಡಿ ಬಂದ್ರೆ ಡ್ರಾಪು ಕೇಳ್ತೀರಾ. ನಮ್ಮಂತವ್ರು ಸೈಕಲ್ ತಂದ್ರೆ ಕೂರ್ಬಿಟ್ಟು ನೋಡ್ತೀರಾ, ನಮ್ಮಂತವ್ರು ಸೈಕಲ್ ತಂದ್ರೆ ಕೂರ್ಬಿಟ್ಟು ನೋಡ್ತೀರಾ. ಲಂಗ ದಾವಣಿ ಎತ್ತ ಹೋಯ್ತೆ ಕಾಲೇಜ್ ಹುಡುಗಿರಾ, ತೋಳ ಇಲ್ಲದ ಜಾಕೆಟ್ ಹೊಚ್ಕೊಂಡು ಕಾಲೇಜ್ ಬರ್ತೀರಾ, ಚಿಚ್ಚಿ ತಡೆಗಳ ಕಾಣಿಸೋ ಮಿಡಿಗಳು ಕಟ್ಕೊಂಡು ಬೀದಿಗೆ ಬರ್ತೀರಾ. ಬೆಳಗಿರೋ ಹುಡುಗರು ಕಂಡ್ರಿ ಗ್ರೀಟಿಂಗ್ ಕೊಡ್ತೀರಾ, ಬೆಳಗಿರೋ ಹುಡುಗರು ಕಂಡ್ರಿ ಗ್ರೀಟಿಂಗ್ ಕೊಡ್ತೀರಾ. ಕರ್ಕರ್ಗಿರೋ ನಮ್ಮಂತವ್ರಿಗೆ ರಾಖಿ ಕಟ್ತೀರಾ, ಕರ್ಕರ್ಗಿರೋ ನಮ್ಮಂತವ್ರಿಗೆ ರಾಖಿ ಕಟ್ತೀರಾ. ಲಂಗ ದಾವಣಿ ಎತ್ತ ಹೋಯ್ತೆ ಕಾಲೇಜ್ ಕಳ್ಸ್ಕೊಡ್ಬೇಕು. ಕೆಂಪನಗಲ್ಲದ ಪೋರೆ ಒಳ್ಳಿ ನೋಡಬೇಡ ನನ್ನ ಮಾರೇ. ಎಲ್ಲ ಸಾರಥಿ ದೇವ, ಇದೇನು ಆಶ್ಚರ್ಯ? ಅದು ಏನು ದೇವ? ನಮ್ಮ ಗೋಕುಲ ನಗರದ ಮೇಲೆ ಯಾರೋ ರಾಕ್ಷಸರು ಹಾರ್ಪಟ್ಟಿಸುತ್ತ ಬರೋ ದನಿ ಅಂತ ಹೇಳಿ ಬರ್ತಿದೆ. ಸಾರಥಿ ನೋಡೋಣ ನಡಿ ಜಾಗ್ರತೆ. ನಿಮ್ಮ ಇಷ್ಟದಂತಾಗಲಿ ದೇವ.
ಯಾರು? ನಿಮ್ಮ ರಾಜನಲ್ಲಿಗೆ ನಾನೇತಕ್ಕೆ ಬರಬೇಕು? ಇದನ್ನೆಲ್ಲ ಚೆನ್ನಾಗಿ ಬಿತ್ತರಿಸು ಖಂಡಿಯ ಹದಮನೆ. ನೀನು ಧಾರು ಕೇಳ ಬೇಗನೆ. ಬಾಯಿಗೆ ಬಂದಂತೆ ಮಗಳಾಡಬೇಡ. ನೀನೇನು ಮಾಡಿದ ಸುಮ್ಮನೆ ನೀನು ಹಿಂದಕ್ಕೆ ಹೋಗಿ ನಿಮ್ಮ ರಾಜನನ್ನು ಕಳುಹಿಸಿಕೊಳ್ಳ. ಮುರಿವೆ ನೋಡು ನಿನ್ನ ಅಲ್ಲ ಓಡಗನೆ ನಿನ್ನಂತಹ ತಮ್ಮನ ಸಂಪಾರ್ಜನ ನಮ್ಮ ರಾಜನಾದ ಕಂಸಾಸುರ ಮಹಾರಾಜನು ಬರಬೇಕಾಗಿಲ್ಲ. ಅದು ನಿನ್ನಿಂದಲೂ ಸಾಧ್ಯವಿಲ್ಲವೋ ಮೂರ್ಖ. ಅವನು ಕೈ ಕಾಲುಗಳನ್ನು ತೆಗೆದು ಯಮಾಪಟ್ಟನ ಕಚ್ಚಿಬಿಡುವ ಕಂಡಿಯ ಬಂಡ. ನೀನು ಈ ಹಿಂದಕ್ಕೆ ಬಂದಿದ್ದೆ ಬಂಡ. ಎಲೆ ಮೂರ್ಖನೇ ಎಲೆ ಮೂರ್ಖ ಏನಿನಂತೆ ತುಳಕ್ಕೆ ಸಲ್ಲವನಂ ಶ್ರೀಲೋಕದಲ್ಲಿ ಸೂರ್ಯನಲ್ಲಿ ಖ್ಯಾತಿ ಪಡೆದ ಹಾಗಾದ್ರೆ ಮತ್ತೆ ಹೇಳುವನು ಕೇಳು.
ಕೂಳ ರಕ್ಕಸ, ಎಲೈ ಮೌನಾತ್ಮನೇ, ಬಾಯಿಗೆ ಬಂದಂತೆ ಪಗಳಾಡಿದರೆ ನಿನ್ನ ನಾಲಿಗೆ ಕಿತ್ತಿ ನಿನ್ನ ಕೋರದಾಡಗಳನ್ನು ಖಂಡಿಸಿ ಸಕ್ಕಿದ ಪಕ್ಕಲಗಳನ್ನು ಗಕ್ಕನೆ ಮುರಿದು ಎರಡರ ಲೆಕ್ಕವಲ್ಲದ ಮಣ್ಣಕ್ಕೆ ಸುಡುವೆ. ಬಲ ಬಲ ಎಲೆಯ ಎಲೈ ಮುತ್ತನೇ, ನೀನು ನನ್ನನ್ನು ನರಿ ಗುಬ್ಬಚ್ಚಿಗಾಗಿ ಎಂದುಕೊಳ್ಳುವೆ. ರಾಜವಾಗಿ ಬಹುದೇವಣ್ಣ, ಎಲೆ ಗುಬ್ಬ ಮಕ್ಕದವನ ಎಲೈ ಕಾಗೆ ಮುಖದವನೇ, ಯಾವ ಬಲವಂತನು ಹೆಣ್ಣು ಮುಂದೆ ಮಾತನಾಡುವ ನಿಮ್ಮ ರಾಜನಾದ ಕಳ್ಳ ಕಂಸನಂ ಎನ್ನನ್ನು ಧ್ವಂಸ ಮಾಡಲಿಕ್ಕೆ ತನ್ನಿಂದ ಆಗಲಾರದೆ ಹೆಂಗಸರನ್ನು ಯುದ್ಧಕ್ಕೆ ಕಳಿಸಿದ. ಭೂತನಿ ಎಂಬ ರಾಕ್ಷಸಿಯನ್ನು ಯುದ್ಧಕ್ಕೆ ಕಳಿಸಿದ. ನಪುಂಸಕನೆಂದು ಇಲ್ಲಿ ಎಲ್ಲರಿಗೆ ಗೊತ್ತಿಲ್ಲವೇ ಕುಲ್ಲ? ನಿಮ್ಮ ರಾಜನು ಮಾಡಿದ ಹೆಂಗಸಿನ ಕೃತ್ಯವನ್ನು ನೆನೆಸಿಕೊಂಡರೆ ನನ್ನಂತ ಗಂಡುಗನಿಗೆ ಮುಖವೆತ್ತಿ ಮಾತಾಡಲಿಕ್ಕೆ ನಾಚಿಕೆ ಆಗುತ್ತಿದೆ ಕುಲ್ಲ. ಮುರಿವೆ ನೋಡಿ ನನ್ನ ಕುಲ್ಲ. ಜಡಮತಿಯೇ ಬಂದ ದಾರಿಯ ಬಳಿದು ಹಿಂದಕ್ಕೆ ಹೋದರೆ ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವೆ. ಇಲ್ಲವಾದರೆ ಪ್ರಾಣ ಹಾರಡಬಹುದು ಖಂಡಿತವೆಂದು ತಿಳಿದುಕೋ ದಾನವ ಮಾಡು ಎನ್ನೋ ಕಾಳಗವ. ಮೂರ್ಖನೇ, ಮಾತು ಮಾತಿಗೆ ಕಲ್ಲ ಎಲ್ಲದ ನಿನ್ನೊಮ್ಮೆ ಜಗತ್ತು ಹೊಗಳೋದಕ್ಕೆ ನೀನೇನು ನಾನು ಮಾಡಿರುವ ಕೆಲಸ ನಿನಗೇನು ಗೊತ್ತಿಲ್ಲವೇನೋ ಮೂರ್ಖ? ಓಟ ಕೆಟ್ಟಿರುವ ಮನೆ ಹೆಣ್ಣಿನ ಜಂತೆ ಆಡಿಸುವ ಮನೆಯ ಹುಡುಕಿ ಕೆಲಸ ಮಾಡಿದವನಿಗೆ ಕಲ್ಲನೆಂದ ಬೈಯ ಕಬಡ್ಡಿ ಎಲೆ ಸಗಡಿ ಅಲ್ಲಿ ಧೈರ್ಯ ಬಿದ್ದರೆ ನೀನು ಈಗ ಮಾತನಾಡುವುದರಿಂದ ಹಿಡಿದು ಮಾಡು. ಅಲ್ಲಿ ಜಾಗೃತಿಯಿಂದ ಬಾಲವೇ ಬಿಡುವಿನ ಮೂಡ ಬಂದಿದ್ದವನೆಲ್ಲ ಮಾಡಿದ ಎಲ ಸಾರಥಿ, ಇವನು ನಾನು ಎಷ್ಟು ಹೇಳಿದರೂ ಕೇಳದೆ ಇಲ್ಲ ಸಲ್ಲದ ಮಾತುಗಳನ್ನು ಬೊಗಳಾಡುವನು. ಹೌದು ದೇವ, ಇವನ ಮಿಡಿದು ಕಡಿದು ಚಿತ್ರ ಚೀನ ಮಾಡಿ 10 ಕಾಯಿಗಳಿಗೆ ಹಂಚಿಬಿಡುವ ನಡೆ ಸಾರಥಿ. ಅತಿ ಜಾಗೃತಿ. ನಿಮ್ಮ ಹೆಸರಂತಾಗಲಿ ದೇವ. ಎಲೆಯದ ಮನೆ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವ ಮೂಢಮತಿ ಹಾರುವುದು ನಿನ್ನ ಪ್ರಾಣ ಸಮ್ಮತಿ. ಕೋಡಗನೆ ಅತಿ ಜಾಗೃತಿಯಿಂದ ಹೆಣ್ಣು ಬಾಣ ಮುಡಿವಡಿವೆ ಧೈರ್ಯವಿದ್ದರೆ ಮಕ್ಕಳ ಹಾದಗಳಿಗೂ ಅತಿ ಜಾಗೃತಿಯಿಂದ ಬಾಣ ಬಿಡುವನು ಕೂಡ ಎಲೆ ಲೆಕ್ಕಸುತ್ತಲೇ ನಿನ್ನ ಬಾಣವು ನನಗೆ ಸುಳಕ್ಕೆ ಸಮಾನ. ಈ ಕಡೆ ನೋಡು ನಿನ್ನ ಬಾಣವನ್ನು ಚಿತ್ರ ಚಿತ್ರ ಮಾಡಿ
ಸುಮ್ಮನೆ ಕೆಳಗಿದ್ದಾರೆ ನೀವೇನು ಮಾಡುವೆ ಮಗಳಾಡಿದರೆ ನಿನ್ನ ಹೃದಯ ಮೊಪ್ಪಗುದು, ನಿನ್ನ ದೇಹವನ್ನು ಶಾಸ್ತ್ರಗೋಳು ಮಾಡಿಬಿಡುವೆ. ಸಹಜವಾಗಿ ಬರುವೆ. ನಾನು ಬಂದದ್ದು ತಪ್ಪಾಯ್ತೆಂದು ಹೆಣ್ಣ ಪಾದಕ್ಕೆ ಕೆರಗಿದರೆ ನಿನ್ನ ಪ್ರಾಣ ಉಳಿದಿತ್ತು. ಪಂಡ ಇಲ್ಲವಾದರೆ ಗಗನಕ್ಕೆ ಬಿದ್ದಿದ್ದು ಕಟ್ಟನೆ ಯೋಚನೆ ಮಾಡಿ ನನಗೆ ಶರಣಾಗು ರಕ್ಕಸ. ಶರಣಾದರೆ ಉಳಿದಿತ್ತು ನಿನ್ನ ಪ್ರಾಣ ಕಕ್ಕಸ. ಪಂಡನಿಗೆ ಹೆಚ್ಚಿಗೆ ಮಗಳಿದ್ದಾರೆ ನಿನ್ನ ಬಾಯಲ್ಲಿ ನಾನು ಮೂರ್ಖನೆ ಚಂಡಬಲ ಮಂಡಿತರ ಹಿಂದ ಪಾದಿಗಳ ಮೋಸದಿಂದ ತಪ್ಪಚ್ಚಂತೆ ಬೆಲ್ಲನ್ನು ಮೂರ್ಖ ಪಂಡ ನಿನ್ನ ಸತ್ಯ ಚಾರ ಬೆಲ್ಲ ಮುಂದೆ ತೋರ ಬಂದರೆ ತೋರಿದರೆ ಕಿತ್ತು ಈ ಕ್ಷಣದೊಳು ನಿನ್ನ ಪ್ರಾಣ ಹರ ಮಾಡಿಬಿಡಿ. ಎಲೆ ದುರಳದಾನ ಕೊಲ್ಲರ ಪುಣ್ಯ ಪ್ರಪಂಚದಲ್ಲಿಯೇ ನಿನ್ನಂತಹ ಅದೆಷ್ಟೋ ರಕ್ಕಸದ ಮರವು ಎನ್ನೋಳು ಯುದ್ಧದಲ್ಲಿ ಹಸಿವಳಿದರು. ಅವರಂತೆ ನನ್ನನ್ನು ತುಳಿಯುವ ಭಟ. ಎಲೆಯ ಪುಲ್ಲ ಸುಮ್ಮನೆಯನ್ನು ಕೆಡಕಿ ಸಾಯಬೇಡ. ಕೆಳಗಿನಲ್ಲಿ ಹಿರಿಯ ಮಾಡುವೆ. ನೀನು ಹಿಂದಕ್ಕೆ ಹೋಗಿ ನಿಮ್ಮ ರಾಜನಾದ ಕಂಸಾಸುರನನ್ನು ಕಳಿಸಿ ಅವನಿಗೆ ತೋರಿಸಿ ಶ್ರೀಕೃಷ್ಣನ ಶಕ್ತಿ ಶೌರ್ಯವು ತಡ ಮಾಡದೆ ಹೋಗು ಮಂಡ. ಎನ್ನೋಳು ಯುದ್ಧಕ್ಕೆ ನಿಂತರೆ ಹಾರಿಸುವ ನಿನ್ನ ರುಂಡ. ಎಲೆಯ ಮೂರ್ಖನೆ ಬಾಯಿಗೆ ಬಂದಂತೆ ಮಗಳ ಬಂದ ಹಚ್ಚಿನಂತೆ ಆಕಾಶಕ್ಕೆ ಹಾರಿ ನಿನ್ನ ಬದುಕಲು ಹೊತ್ತರೆ ತಪ್ಪು ತಪ್ಪು ಈ ಭೂಲೋಕದಲ್ಲಿ ಕಾಣದ ಪಂಪರಕ್ಕೆ ಆಗಿ ಶಾಸ್ತ್ರದಿಂದ ಹಿಂದಕ್ಕೆ ನಿಲ್ಲೋ ಧ್ರುವ ಹಾಗಾದ್ರೆ ಮತ್ತೆ ಹೇಳು. ಸಹಜವಾಗಿ ಇನ್ನೊಂದು ಹುಸಿ ಮಾತನಾಡಿದರೆ ಕಟ್ಟದ ಕಪಾಲಕ್ಕೆ ಕುಟ್ಟಿ ದಿಟ್ಟತನದ ಮೆರೆಯುವ ಪಕ್ಕೆಲುಬುಗಳನ್ನು ಮುರಿದು ಬಿಡುವ ಖಂಡಿಯ ಕರುಬುರ ಮುರಿಯುವ ನೋಡಿ ನಿನ್ನ ಭೀಕರ. ರಕ್ಕಸ ಕುಲದವನೇ ಸುಮ್ಮನೆ ಹೇಟಕ್ಕೆ ನಿನ್ನ ಜಂಬವನ್ನು ಕೊಚ್ಚಿಕೊಳ್ಳುವೆ. ಇಲ್ಲವಾದರೆ ಏನು ಮಾಡುವೆ? ಇಲ್ಲವಾಯ್ತಂದರೆ ಎಲೆಯ ನಮ್ಮನೆ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವ ಕೊಲ್ಲ ಮುರಿಯುವ ನೋಡಿ ನಿನ್ನ ಹಲ್ಲ. ಹಿತಕ್ಕೆ ನಿನಗೆ ಭಜ.
ಪತಿ ಇದೇನು ಆಶ್ಚರ್ಯ! ನಮ್ಮ ನಾಟಕರಾದ ಕೃಷ್ಣನೆಲ್ಲ ಗಣತಾಂಡ ಮುರಿದು ಪಾತಾಳಕ್ಕೆ ತುಳಿದನು. ಇವನನ್ನು ಜಯಿಸುವ ನನ್ನಿಂದ ಸಾಧ್ಯವಿಲ್ಲ ಎಂದು ತೋರುತ್ತದೆ. ಆದ ಕಾರಣ ನನ್ನ ವಿಜಯವನ್ನು ಬಿಟ್ಟು ಸುಳಿಗಾಳಿ ರೂಪದಿಂದ ಅಲ್ಲ ಕೃಷ್ಣನ ಗಮನಕ್ಕೆ ಹತ್ತಿರವನ್ನು ತೋರಿಸಿ ಅತಿ ಜಾಗ್ರತೆ ನೋಡಿ. ಪಡಿರಾಯ ವೈ ಕಪಟಿಯಾದ ಕೃಷ್ಣ ಮೂರ್ಖ ಸೈ ಫಲ ಫಲ ನನ್ನ ಗಣತಾಂಡ ನುಕ್ಕಿ ನುಕ್ಕಿ ಮಹಂತನೆಂದು ಮುಸುರಿ ಮಾತನಾಡಿದ. ಅತಿ ಜಾಗ್ರತೆಯಿಂದ ಹಿದ್ದಕ್ಕೆ ನಿಲ್ಲ ಬಂದ. ಪ್ರಕಾರ ಹಿದ್ದಕ್ಕೆ ನಿಲ್ಲಲೇ ಭ್ರಷ್ಟ. ಏನ ಸಾರಥಿ ದೇವ ಈ ದುಷ್ಟ ರಾಕ್ಷಸರನ್ನು ನೋಡು. ನೋಡಿದ ದೇವ ಎಲ್ಲ ಸೋದರ ಮಾವನಾದ ಕಂಸಾಸುರನ ಮಾತನ್ನು ಕೇಳಿ ಎನ್ನಳು ವೃತ ಸಂಹಾರವಾಗಿ ಹೋದರು. ನೇತಕ್ಕೆ ತಡ ಗೋಕುಲ ನಗರಕ್ಕೆ ರಥವನ್ನು ಚೂಟಿಯಿಂದ ಬಿಡುವಂತೆ ನಾವು ಸಾರಥಿ ಅತಿ ಜಾಗೃತಿ. ನಿಮ್ಮೆಷ್ಟೊಂದಾಗಲಿ ಪ್ರಪಂಚ ಉದ್ಧಾರ ಮಾಡೋದನ್ನ ಕರ್ಕೊಂಬರಿ ಮಾಯಮ್ಮ ಯಾವ ಉದ್ಧಾರ ಮಾಡಕ್ ಹೋಗಿ ನೋಡ್ರಿ ನಾರದ ಕರ್ಕೊಂಬರಿ.